ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಮನೆಯಿಂದ. ಐರಾವತನ ಜೊತೆ ಕುತ್ಕೊಂಡಿದ್ದೇನೆ. ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ನೋಡಿದಾಗೆ ನಮ್ಮ ಗಾಡಿ ಬ್ರೇಕ್ ಡೌನ್ ಆಗಿತ್ತು, ಕ್ಲಚ್ ಪ್ಯಾಡ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಿನ್ನೆ ಕೆಲಸ ಆಗುವ ಅವ್ರದ್ದು ಕೆಲಸ ನಿಜವಾಗಿ 4:30 ಗಂಟೆಗೆ ಬಂದಿದ್ದರು. 5 ಗಂಟೆ ಆಗುವಾಗ ಆಗಿತ್ತು, ಬಟ್ ಅವ್ರದ್ದು ಪ್ರೊಸೀಜರ್ ಅಷ್ಟಿತ್ತು. ಸೊ ಅವ್ರದ್ದು ಕೆಲಸ ಎಲ್ಲ ಮುಗಿಯುವಾಗ ಒಂದು 6:15 ಏನಾಗಿತ್ತು. ಮತ್ತು ಲೈನ್ ಕೂಡ ಮಾಡಲಿಲ್ಲ ನಿನ್ನೆ, ಯಾಕಂತೇಳಿ ನಮಗೆ ಉಪವಾಸ, ಇಬ್ಬರಿಗೆ ಸಹ ಉಪವಾಸ ಇದ್ದಿದ್ದರಿಂದ ಎಂತ ಮಾಡಿದೆ ಅಂತೇಳಿದರೆ, ಅವರನ್ನು ಕಳಿಸಿಬಿಟ್ಟೆ. ಓನರ್ಗೆ ಫೋನ್ ಮಾಡಿ ಅವ್ರ ಹತ್ರ ಹೇಳಿದೆ ಇದು ಲೇಟ್ ಆಗ್ತದೆ ಅಂತ. ಸೊ ಓನರ್ ಕೂಡ ಹೇಳಿದರು. ಅವರು ಅಲ್ಲಿ ಕಲ್ಲೇರಿಯಿಂದ ಮತ್ತು ಉಜಿರೆಗೆ ಬಸ್ಸಲ್ಲಿ ಹೋದರು. ನಾನು ಇಲ್ಲೇ ಗಾಡಿ ಎಲ್ಲ ಸರಿ ಮಾಡಿಸ್ಕೊಂಡು ಬಂದು 6:30 ಆಗಿದೆ ಸಮಥಿಂಗ್ ಮನೆಗೆ ಬರುವಾಗ. ಸೀದಾ ಬಂದು ಇಲ್ಲಿ ನಮ್ಮ ಮನೆ ಹತ್ರ ಗಾಡಿ ಹಾಕಿದ್ದೆ. ಈಗ ವಿಷಯ ಏನಪ್ಪ ಅಂತ ಹೇಳಿದರೆ, ಗಾಡಿಯಲ್ಲಿ ಇನ್ನೂ ಅರ್ಧ ಲೋಡ್ ಉಂಟು. ಅದನ್ನು ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಖಾಲಿ ಮಾಡಿ ಹೋಗಬೇಕಷ್ಟೇ. ಯಾರೂ ಇಲ್ಲ, ಒಬ್ಬನೇ ಇರೋದು, ಜೊತೆಯಲ್ಲಿ ಯಾರೂ ಸಹ ಇಲ್ಲ. 50ರದ್ದು ಉಂಟು, 25ರದ್ದು 30ರದ್ದೆಲ್ಲ ನನಗೆ ಇದು ಲೆಕ್ಕಕ್ಕೆ ಇರೋದಿಲ್ಲ. ಆದರೆ 50ರದ್ದು ಎಳ್ದು ಅಟ್ಟಿ ಹಾಕ್ಬೇಕಂತ ಹೇಳುವಾಗ ಮಂಡೆ ಬಿಸಿ ಆಗ್ತದೆ. ಈಗ ಒಬ್ಬನೇ ಎಳ್ದು ಒಬ್ಬನೇ ಎತ್ತಿಕೊಂಡು ಹೋಗ್ಬೇಕಷ್ಟೇ, ಇಲ್ಲದಿದ್ದರೆ ಅಲ್ಲಿ ನನಗೆ ಆಗೋದಿಲ್ಲ. ಆ್ಯಕ್ಚುಲಿ ಇವತ್ತು ನನಗೆ ಉಪವಾಸ. ಸೊ ಅವ್ರ ಹತ್ರ ಹೇಳಬೇಕು ಎಂತ ಮಾಡ್ತಾನಂತ ನೋಡುವ. ಅಂಗಡಿಗೆ ಹೋಗಿ ಹೇಳ್ತೇನೆ 50ರದ್ದು ಗೋಣಿ ಇರೋದು, ನನಗೆ ಹೊರಲಿಕ್ಕೆ ಆಗೋದಿಲ್ಲ, ಯಾರಾದರೂ ಕೆಲಸದವರು ಇದ್ದರೆ ಕಳಿಸಿ ಅಂತ. ಸೊ ಅದರ ಮೇಲೆ ಡಿಪೆಂಡ್ ಎಂತ ಅಂತ. ಸೊ ಬನ್ನಿ ಇಲ್ಲಿಂದ ಹೊರಡುವ ಕಂಪನಿ ಕಡೆಗೆ. ಗಂಟೆ ಕರೆಕ್ಟಾಗಿ 8:30 ಆಯಿತು. ನಮ್ಮ ಕಲ್ಲೇರಿ ಜಂಕ್ಷನಲ್ಲಿ ಒಂದು ಹೋಟೆಲ್ ಉಂಟು, ಮತ್ತು ಗೇರುಗಟ್ಟೆಯಲ್ಲಿ 2-3 ಅಂಗಡಿ ಉಂಟು, ಗುರುವಾನ್ಕೆರೆಯಲ್ಲಿ ಒಂದು ಅಂಗಡಿ ಉಂಟು, 4 ಅಂಗಡಿ ಉಂಟು ಒಟ್ಟಿಗೆ. ಬನ್ನಿ ಇಲ್ಲಿಂದ ಸೀದಾ ಸೆಲ್ಫ್ ಹೊಡ್ಕೊಂಡು ನಮ್ಮ ಪಯಣ ಶುರು ಮಾಡುವ. ಮನೆಯಿಂದ ಬಿಟ್ಟವನು ಕಲ್ಲೇರಿ ಜಂಕ್ಷನ್ ಕಡೆ ಹೋಗ್ತಾ ಇದ್ದೇನೆ. ಯಾಕಂತೇಳಿದರೆ ಕಲ್ಲೇರಿ ಜಂಕ್ಷನಲ್ಲಿ ಒಂದು ಹೋಟೆಲ್ ಇತ್ತು, ಫುಡ್ ಪಾಯಿಂಟ್ ಅಂತ. ಅಲ್ಲಿಗೆ 2 ಗೋಣಿ ಮೈದಾ ಹಾಕ್ಲಿಕ್ಕಿತ್ತು ಮಾರೆ. ಸೊ ಅವರು ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಅವರು ಉಪವಾಸದಲ್ಲಿ ಎಲ್ಲ ನಮ್ಮ ಹೋಟೆಲೆಲ್ಲ ಇಲ್ಲಿ ಬಂದಿರ್ತದೆ. ಸೊ ಎಂತಂತ ನೋಡುವ, ಇದ್ದರೆ ಹಾಕಿ ಹೋಗುವ, ಇಲ್ಲದಿದ್ದರೆ ಓನರಿಗೆ ಫೋನ್ ಮಾಡಿ ಕೇಳುವ ಎಂತಂತ. ಅವರೀಗ 100ರಲ್ಲಿ ಒಂದು 99% ಇರೋದಿಲ್ಲ. ಇಲ್ಲಿ ಕಾಣಿಸ್ತಾ ಉಂಟಲ್ಲ ಹೋಟೆಲ್ ಫುಡ್ ಪಾಯಿಂಟ್ ಅಂತ. ಕಲ್ಲೇರಿ ಫುಡ್ ಪಾಯಿಂಟ್ ಹೋಟೆಲಲ್ಲಿ 2 ಗೋಣಿ ಮೈದೆಲ್ಲ ಖಾಲಿ ಮಾಡಿ ಕುಪ್ಪೆಟ್ಟಿ ಪಾಸ್ ಮಾಡಿಕೊಂಡು ಪಿಲಿಗೂಡು ಹತ್ರ ರೀಚ್ ಆಗ್ತಾ ಬಂದೆ. ಈಗ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಇರೋದು ಎಲ್ಲಿ ಅಂತ ಹೇಳಿದರೆ ಜಾರಿಗೆ ಬೈಲಲ್ಲಿ ಒಂದು ಅಂಗಡಿ ಉಂಟು, ಮತ್ತು ಗೇರುಗಟ್ಟೆಯಲ್ಲಿ ಒಂದು 3 ಅಂಗಡಿ ಉಂಟು. ಅದಾದಮೇಲೆ ಗುರುವಾನ್ಕೆರೆಯಲ್ಲಿ ಒಂದು ಅಂಗಡಿ ಉಂಟು. ಸೊ ಹೋಗುವ. ಅದಕ್ಕಿಂತ ಮುಂಚೆ ಪಾಪ ಫುಡ್ ಪಾಯಿಂಟ್ ಹೋಟೆಲಲ್ಲಿ 2 ಗೋಣಿ ಮೈದಾ ಹಾಕಲಿಕ್ಕೆ, ಬಟ್ ಅವರು ಫೋನ್ ಮಾಡಿ ಹೇಳಿದೆ ನಾನು, ಜನ ಯಾರೂ ಇಲ್ಲ ಅಂತ. ಸೊ ಅವರು ಪಾಪ ಒಬ್ಬ ಹುಡುಗನನ್ನು ಕರ್ಕೊಂಡು ಬಂದರು, ಅವರೇ ಖಾಲಿ ಮಾಡಿದರು ಅಂತ. ಎಳೆದು ಕೊಟ್ಟದ್ದು ನಾನೇ, ಎಳೆದು ಕೊಡೋದು ನನ್ನ ಧರ್ಮವೇ, ಬಟ್ ಅವರು ಖಾಲಿ ಮಾಡಿ ಹೊತ್ತುಕೊಂಡು ಹೋಗಿ ಅದು ಒಳಗಡೆ ಹಾಕಬೇಕು. ಸೊ ಅವರು ಒಂದು ಜನ ಕರ್ಕೊಂಡು ಬಂದಿದ್ದರಿಂದ ನನಗೆ ಉಪಕಾರ ಆಯಿತು. ಬನ್ನಿ ಇಲ್ಲಿಂದ ಸೀದಾ ನಮ್ಮ ಪಯಣ ಜಾರಿಗೆ ಬೈಲಿಗೆ ಹೋಗಿ, ಜಾರಿಗೆ ಬೈಲಲ್ಲಿ ಒಂದು ಅಂಗಡಿಗೆ ಇಳಿಸುವ. ಮತ್ತು ಗೇರುಗಟ್ಟೆಯಲ್ಲಿ ಒಂದು 5-6 ಬ್ಯಾಗ್ ಉಂಟು 50ರದ್ದು, ಅದನ್ನು ಖಾಲಿ ಮಾಡುವ. ಜಾರಿಗೆ ಬೈಲ್ ಹತ್ರ ಬಂದು ರೀಚ್ ಆಗಿ ಆಯಿತು. ಇಲ್ಲಿ ಅಂಗಡಿ ಇರೋದು. ಸೊ ಇವರಿಗೆ ಎಂತಂತ ಹೇಳಿದರೆ ಪುಂಡಿ ರವೆ ಮತ್ತು ಬಿಳಿ ಬಟಾಣಿ ಇದನ್ನು ಕೊಡಬೇಕು. ಇದಾದಮೇಲೆ ನೋಡಿ, ಇದೊಂದು ಕಾರ್ನ್ಫ್ಲವರ್, ಮತ್ತು ಅದು ಮತ್ತು ಇಲ್ಲೊಂದು 50ರದ್ದು ಉಂಟು. ಇದು ಒಂದೇ ಅಂಗಡಿಗೆ. ಎಲ್ಲಿಗಂತ ನಿಮಗೆ ಗೊತ್ತಿರ್ಬೋದು, ಎಲ್ಲಿಗಂತ ಹೇಳಿದರೆ ನಮ್ಮ ಇಲ್ಲಿ ತಿಂಡಿ ಎಲ್ಲ ತಯಾರಿಸ್ತಾರೆ, ಚಕ್ಕುಲಿ ಎಲ್ಲ ತಯಾರಿಸ್ತಾರೆ. ಅವರಿಗೆ ಇದನ್ನು ಅವ್ರ ಹತ್ರನೇ ಹೇಳುವ, ಇಳಿಸ್ಲಿಕ್ಕೆ ಎಳೆದು ಕೊಡ್ತೇನೆ. ಅವರು ಖಾಲಿ ಮಾಡಲಿ, ನನ್ನ ಕೈಯಿಂದ ಸಾಧ್ಯ ಇಲ್ಲ, ನಾನು ಮಾಡೋದು ಕೂಡ ಇಲ್ಲ. ಜಾರಿಗೆ ಬೈಲಿಂದ ಬಿಟ್ಟವನು ಗೇರುಗಟ್ಟೆ ಹತ್ರ ರೀಚ್ ಆಗ್ತಾ ಬಂದೆ. ಗೇರುಗಟ್ಟೆ ಜಂಕ್ಷನ್ ಇರೋದು ಅಲ್ಲಿ ಎದುರುಗಡೆ 1 ಕಿಲೋಮೀಟ್ರ್ ಹೋಗಬೇಕು. ಬಟ್ ನಮಗೆ ಒಂದು ಬೇಕರಿಗೆ ಹಾಕ್ಲಿಕ್ಕೋಸ್ಕರ ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಹೋಗಿ ಬರಬೇಕು. ಇದನ್ನು ತೋರಿಸಿದ್ದೇನೆ ನಿಮಗೆ. ಅಂಗಡಿ ಅಲ್ಲ, ಅವ್ರದ್ದು ಫ್ಯಾಕ್ಟ್ರಿ ಇರೋದಲ್ಲಿ. ಸೊ ಅಲ್ಲಿಗೆ ಹೋಗಿ ಖಾಲಿ ಮಾಡುವ. ಅವರು ಖಾಲಿ ಮಾಡ್ತಾರೋ ಇಲ್ವಾ ಅಂತ ನನಗೆ ಸಹ ಗೊತ್ತಿಲ್ಲ. ಯಾಕಂತೇಳಿದರೆ ಅಲ್ಲಿ ಜನ ಇದ್ದಾರಾ ಎಂತ ಅಂತ ನನಗೆ ಸಹ ಇನ್ನೂ ಸಹ ಗೊತ್ತಿಲ್ಲ ಅಲ್ಲ. ಒಳಗೆ ನಾನು ಹೋಗಲಿಲ್ಲ ಇಷ್ಟು ತನಕ, ನಮ್ಮ ಹುಡುಗ ಎತ್ತಿಕೊಂಡು ಹೋಗ್ತಾ ಇದ್ದದ್ದು. ಬನ್ನಿ ಅಲ್ಲಿ ಹೋಗಿ ಮಾತಾಡುವ ಅವ್ರ ಹತ್ರ. ಫಸ್ಟಿಗೆ ಮಾತಾಡೋದು, ಮತ್ತೆ ಎಲ್ಲ
ಫೈನಲಿ ಗೇರು ಕಟ್ಟೆಗೆ ಬಾಯಿ ಹೇಳುವ ಸಮಯ. ಇದೊಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು, ಅಲ್ಲಿಗೆ ಐಟಮ್ ಹಾಕಿ ಆಯಿತು. ಮತ್ತು ಅಲ್ಲಿ ಒಂದು ಎದುರು ದೈವಾನುಗ್ರಹ ಹೋಟೆಲ್ ಅಂತ ಉಂಟು, ಅಲ್ಲಿಗೆ ಸಹ ಐಟಮ್ ಹಾಕ್ಲಿಕ್ಕಿತ್ತು. ಮತ್ತು 2 ಅಂಗಡಿಗೆ ಸಹ, ಒಂದು ಹೋಟೆಲು ಒಂದು ಅಂಗಡಿಗೆ ಐಟಮ್ ಹಾಕಿ ಆಯಿತು. ಇಲ್ಲಿಂದ ರೈಟ್ ತಗೊಂಡು ಸೀದಾ ಗುರುವಾಯನಕೆರೆ ಕಡೆ ಹೋಗಬೇಕು ನಾವು. ಆ ಕಡೆ ಹೋದರೆ ಸೀದಾ ಪುತ್ತ ಉಪ್ಪಿನಂಗಡಿ ಸೇರ್ತದೆ. ಮತ್ತು ವಿಷಯ ಏನಪ್ಪ ಅಂತ ಹೇಳಿದರೆ, ಹಿಂದ್ಗಡೆ ಒಂದು ಇದಿತ್ತಲ್ಲ ಬೇಕರಿತ್ತು ಫ್ಯಾಕ್ಟ್ರಿ, ನಾನು ನಿಮಗೆ ತೋರಿಸಿದ್ದೆ. ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಅಲ್ಲಿ ಯಾರು ಜನ ಇರಲಿಲ್ಲ. ಮತ್ತು ಎಂತ ಮಾಡೋದು, ಅದಕ್ಕೆ ಲಾಸ್ಟಿಗೆ ಅವ್ರು ಹೇಳಿದರು ಜನ ಇಲ್ಲ ಎಂತ ಮಾಡೋದು ಅಂತ. ಲಾಸ್ಟಿಗೆ ಒಬ್ಬ ಹುಡುಗ ಇದ್ದ, ಮತ್ತು ಹುಡುಗ ಅವನ ಕೈಯಲ್ಲಿ ಎತ್ತಿಸ್ಲಿಕ್ಕೆ ನನಗೆ ಸರಿ ಆಗಲಿಲ್ಲ. ಮತ್ತು ಕೈ ಇಟ್ಕೊಂಡು ಹೋಗಿ ಖಾಲಿ ಮಾಡಿ ಬಂದದ್ದು. ಫೈನಲಿ ಲಾಸ್ಟ್ ಪಾಯಿಂಟ್ ಬಂದು ರೀಚ್ ಆಗಿ ಆಯಿತು. ಇಲ್ಲಿಗೆ ಅಕ್ಕಿ ಮತ್ತು ರಾಗಿ ಹಿಟ್ಟು ಹಾಕಲಿಕ್ಕೆ ಉಂಟು, 2 ಬಗ್ಗೆ. ಇದನ್ನು ಹಾಕಿ ಇದೊಂದು ಕಟ್ಟು, ಇದೊಂದು ಕಟ್ಟು, ಇದು 2 ಕಟ್ಟು ಹಾಕಿದರೆ ಮುಗಿಯಿತು. ಆ ಕಟ್ಟು ರಿಟರ್ನ್, ಅದು ರಿಟರ್ನ್ ಅಂತ ಹೇಳಿದರೆ ಎಕ್ಸ್ಟ್ರಾ ಕೊಟ್ಟಿದ್ದರು, ಅದನ್ನು ಹಾಗೆಯೇ ತೆಕ್ಕೊಂಡು ಬಂದಿದ್ದೇವೆ. ಈಗ ಇದನ್ನೊಂದು ಹಾಕ್ಕೊಂಡು ಸೀದಾ ಪೆಟ್ರೋಲ್ ಪಂಪಿಗೆ ಹೊರಡುವ. ಗಾಡಿಯೆಲ್ಲ ಖಾಲಿ ಮಾಡಿಕೊಂಡು ಈಗ ಕಂಪನಿ ಕಡೆ ಹೋಗ್ತಾ ಇದ್ದೇನೆ. ಎಲ್ಲಿದ್ದೇನಪ್ಪ ಅಂತ ಹೇಳಿದರೆ, ಗುರುವಾಯನಕೆರೆ ಹತ್ರ ರೀಚ್ ಆಗ್ತಾ ಬಂದೆ. ಈಗ ಇಲ್ಲಿಂದ ಲೆಫ್ಟಿಗೆ ಹೋದರೆ ಸೀದಾ ಮಂಗಳೂರಿಗೆ ಸೇರ್ತದೆ, ಮಂಗಳೂರು ವಗ್ಗ ಆ ಕಡೆ ಎಲ್ಲ ಸೇರ್ತದೆ. ನಾವು ಇಲ್ಲಿಂದ ರೈಟ್ ತೆಕ್ಕೊಂಡು ಹೋಗಬೇಕು ನಮ್ಮ ಕಂಪನಿ ಕಡೆಗೆ. ಬನ್ನಿ, ಇಲ್ಲಿಂದ ರೈಟ್ ತೆಕ್ಕೊಂಡು ಕಂಪನಿ ಕಡೆಗೆ ಹೋಗುವ. ಮತ್ತು ಇಲ್ಲಿಂದ ಎದುರು ಹೋದರೆ ಇನ್ನೊಂದು ಲೆಫ್ಟ್ ಸಿಗ್ತದೆ, ಆ ಕಡೆಯಿಂದ ಹೋದರೆ ತೋರಿಸ್ತೇನೆ, ಅದು ಕೂಡ ತೋರಿಸ್ತೇನೆ. ಅದು ವೇಣೂರಿಗೆ ಸೇರ್ತದೆ ಆ ರೋಡು, ಇಲ್ಲಿಯ ಲೆಫ್ಟಿಗೆ. ಸೊ ನೋಡಿ, ಈ ಬಸ್ ಅವರದು ಹಣೆ ಬರ ಇದೆ. ಸೈಡಿಗೆ ಹಾಕೋದು ಎಂಥದಿಲ್ಲ. ಈಗ ಪೀಕ್ ಅವರ್ ಇಲ್ಲದಿದ್ದ ಕಾರಣ ಬ್ಲಾಕ್ ಆಗಲಿಲ್ಲ, ಇಲ್ಲದಿದ್ದರೆ ಫುಲ್ ಬ್ಲಾಕ್ ಆಗ್ತದೆ ಇಲ್ಲಿ ನೋಡಿ. ಈ ಕಡೆಯಿಂದ ಹೋದರೆ ವೇಣೂರಿಗೆ ಸೇರ್ತದೆ, ವೇಣೂರು ಮತ್ತು ಅರ್ವ ಸೈಡಿಗೆಲ್ಲ ಹೋಗ್ತದೆ. ಬನ್ನಿ, ಇಲ್ಲಿಂದ ನಾವೀಗ ಕಂಪನಿ ಕಡೆಗೆ ಹೋಗುವ. ಫೈನಲಿ ಬೆಳ್ತಂಗಡಿ ರೀಚ್ ಆಗಿ ಆಯಿತು. ಅಲ್ಲಿಂದ ಫುಲ್ ಬ್ಲಾಕ್ ಮಾರೆ, ಸಂತೆಕಟ್ಟೆ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಎಷ್ಟಂತ ತೋರಿಸೋದು, ಅಲ್ಲಿದ್ದ ಹಣೆ ಬರ ಮುಗಿಲಿಕ್ಕಿಲ್ಲ, ಅದಕ್ಕೋಸ್ಕರ ಇಂಥ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಈಗ ಎಲ್ಲಿದ್ದೇನೆ ಅಂತ ಹೇಳಿದರೆ, ಕರೆಕ್ಟಾಗಿ ಬೆಳ್ತಂಗಡಿಯಲ್ಲಿದ್ದೇನೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಾವು ನಿಮಗೆ ಗಾಡಿದ್ದು ಎಂತಂತ ಹೇಳಲಿಲ್ಲಲ್ಲ, ನನಗೆ ಮರ್ತೇ ಹೋದದ್ದು ಮಾರೆ. ಗಾಡಿದು ವಿಷಯ ಏನಂತ ಹೇಳಿದರೆ ಗೇರ್ ಬಾಕ್ಸ್ ಎಲ್ಲ ಡೌನ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ, ಕೇವಲ ನಮ್ಮ ಗಾಡಿದ್ದು ಕ್ಲಚ್ಚಿದೊಂದು ಕ್ಲಿಪ್ ಹೋಗಿತ್ತಂತೆ, 2 ಕ್ಲಿಪ್ಪು. ಅದನ್ನು ಅವರು ತಂದು ಅವರೇ ಹಾಕಬೇಕಷ್ಟೇ, ಬೇರೆ ಯಾರು ಸಹ ಹಾಕ್ಲಿಕ್ಕೆ. ನಾನು ಕೇಳಿದೆ ಮತ್ತೆ ಸಹ, ಈ ಥರ ಎಲ್ಲ ಆದರೆ ಹಾಕ್ಬಹುದಾ ಅಂತ, ಎಲ್ಲಿಯಾದರೂ ಅರ್ಜೆಂಟ್ ಇದ್ದರೆ ಎಲ್ಲಿಯಾದರೂ ನಿಲ್ಲಿಸಿ ಬೇರೆ ಮೆಕ್ಯಾನಿಕ್ ಹತ್ರ ಹಾಕಿಸ್ಬೋದಾ ಅಂತ ಕೇಳಿದಾಗ, ಅದು ಅವರ ಹತ್ರ ಇರೋದಿಲ್ಲ, ಅದು ಸೆನ್ಸರ್ ಇದ್ದು ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಸೊ ಆಗ್ಬೋದಂತೇಳಿ ಮತ್ತು ಅಲ್ಲಿ ಸ್ವಲ್ಪ 2 ಇದೆಲ್ಲ ಕ್ಲ್ಯಾಂಪ್ ಥರ ಎಲ್ಲ ಹಾಕಿ, ಮತ್ತು 2 ಟ್ಯಾಗ್ ಎಲ್ಲ ಹಾಕಿ ಅಲ್ಲಿಂದ ಅಲ್ಲಿಗೆ ಉರಿಸಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಆಗಿತ್ತು ಗಾಡಿ ನಿನ್ನೆ ಬೇಗನೆ ಆಗಿದೆ. ಒಂದು 4 ಗಂಟೆಗೆ ಬಂದವರು ಒಂದು 5 ಕಾಲಿಗೆ ಆಗಿದೆ, ಅವ್ರದ್ದು ಡ್ಯೂಟಿ ಆಗಿದೆ. ಇನ್ನೊಂದು ಮಳೆ ಇತ್ತು ನಿನ್ನೆ ನಮ್ಮ ಊರಲ್ಲಿ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಅವ್ರದ್ದು ಪ್ರೊಸೀಜರ್ ಇತ್ತು, ಆ ಥರ ಪ್ರೊಸೀಜರ್. ಯಪ್ಪ, ಅದನ್ನು ನೋಡಿ ನನಗೇನೆ ಮಂಡೆ ಹಾಳಾಯಿತು. ಇವರಿಗೆ OTP ವರ್ಕ್ ಆಗೋದಿಲ್ಲ, ಮತ್ತು ಅವರಿಗೆ ಕಸ್ಟಮರ್ ಕೇರ್ ಅವ್ರಿಗೆ ಫೋನ್ ಮಾಡಿದರೆ ಅವರು ಕೂಡ ರೆಸ್ಪಾನ್ಸ್ ಇಲ್ಲ, ಒಟ್ರಾಜಿ ಆಗಿತ್ತು. ಮತ್ತು ನಾವು ಬರ್ಬೋದಿತ್ತು, ಬಟ್ ನಮ್ಮದು ಎಂಥದಂತ ಹೇಳಿದರೆ, ನಮ್ಮ ಗಾಡಿದ್ದು ಫೋಟೋ ಬೇಕಂತೆ. ಅದು OTP ತಗೊಳ್ಳೋದೆ, OTP ಬರೋದೆ ನಮ್ಮ ಗಾಡಿದ್ದು ಫೋಟೋ ಹಾಕುವಾಗ ಇಲ್ಲ. ಯಾಕಂತೇಳಿದರೆ ಅವರಿಗೆ ಲೈನಿಗೆ ಬಂದದ್ದು ಪ್ರೂಫ್ ಎಲ್ಲ ಬೇಕಿತ್ತಂತೆ, ಅದಕ್ಕೋಸ್ಕರ. ಮತ್ತು ಲಾಸ್ಟಿಗೆ 6 ಕಾಲಾಯಿತು. ಮತ್ತು ಅಲ್ಲಿಂದ ಸೀದಾ ಮನೆಗೆ ಹೋಗಿ ಗಾಡಿ ಮನೆ ಹತ್ರ ಹಾಕಿದ್ದು. ಪೆಟ್ರೋಲ್ ಪಂಪ್ ಇರೋದು ಇಲ್ಲಿ, ಬಟ್ ನಮಗೆ ಈ ಕಡೆಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿಂದ ಸುತ್ತಾಡಿಕೊಂಡು ಬರಬೇಕು ನೋಡಿ. ಪೆಟ್ರೋಲ್ ಪಂಪ್ ಇರೋದಲ್ಲಿ ನಾವು ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಯೂಟರ್ನ್ ತೆಕ್ಕೊಂಡು ಇದೇ ರೋಡಲ್ಲಿ ಹೈವೇಯಲ್ಲಿ ಬಂದು ಡೀಸೆಲ್ ಹಾಕಿಸ್ಕೊಂಡು ಹೋಗಬೇಕು. ಅದಕ್ಕೆ ಮನಸ್ಸಾಗೋದಿಲ್ಲ, ಈ ಸಂಜೆಲ್ಲ ನಾನು ಡೀಸೆಲ್ ಹಾಕಿಸೋದಿಲ್ಲ. ಯಾಕಂತೇಳಿದರೆ ಇಲ್ಲೇ ಸುತ್ತಾಡಿಕೊಂಡು ಕೂತ್ರಿ ಎಷ್ಟಂತ ಸುತ್ತಾಡೋದು ಮಾರೆ, ಮಂಡೆ ಹಾಳಾಗಿ ಹೋಗ್ತದೆ. ಬನ್ನಿ, ಇಲ್ಲಿಂದ ಯೂಟರ್ನ್ ತೆಕ್ಕೊಂಡು ಪೆಟ್ರೋಲ್ ಪಂಪಿಗೆ ಹೋಗುವ. ಫೈನಲಿ ಡೀಸೆಲ್ ಎಲ್ಲ ಹಾಕಿಸಿ ಆಯಿತು. ಎಷ್ಟು ಹೋಯ್ತು ಅಂತೇಳಿದರೆ ನೋಡಿ, ಇಲ್ಲಿ 1269, 1270 ರೂಪಾಯಿದು ಲೆಕ್ಕ. 14 ಲೀಟ್ರ್ ಕರೆಕ್ಟ್ ಹೋಗಿದೆ. ಇಲ್ಲದಿದ್ದರೆ ಈ ಲೈನಲ್ಲಿ ನೀವು ನಂಬಲಿಕ್ಕಿಲ್ಲ, 850 ರೂಪಾಯಿದ್ದು ಡೀಸೆಲ್ ಹೋಗ್ತದೆ. ಬಟ್ ವಿಷಯ ಏನಾಗ್ತದೆ ಅಂತ ಹೇಳಿದರೆ, ನನಗೆ ಯಾವ ಥರ ಇದಕ್ಕಿಂತ ಸಿಟ್ಟು ಬರೋದು. ನಾನು ಒಂದು ಒಳ್ಳೆ ಮೂಡಲ್ಲಿ ಇಡ್ತೇನೆ ಮಾರೆ, ಇದು ಈ ಥರ ಆದರೆ ತುಂಬ ಸಿಟ್ಟು ಬರ್ತದೆ. ಯಾಕಂತ ಹೇಳಿದರೆ, ನಾನು ಈ ಲೈನಿಗೆ ಹೋದರೆ 850 ರೂಪಾಯಿದ್ದು ಮ್ಯಾಕ್ಸಿಮಮ್ ಅಂತ ಹೇಳಿದರೆ 860, 850 ಅಷ್ಟರಲ್ಲಿ ಇರ್ತದೆ. ಬಟ್ ನಿನ್ನೆ ನಾನು ಲೈನಿಗೆ ಹೋದದಲ್ಲ, ಮೊನ್ನೆ ಮಂಗಳವಾರ. ಎಂತ ಆಗ್ತದೆ ಅಂತ ಹೇಳಿದರೆ, ಅವರು ನಿನ್ನೆ ಒಬ್ಬರು ಬಂದಿದ್ರಲ್ಲ ನಮ್ಮ ಹತ್ರ, ಅವರು ಇನ್ನೊಬ್ಬ ಡ್ರೈವರ್ ಹತ್ರನೇ ಹೋಗೋದು ಲೈನಿಗೆ.
ಅವರಿಗೆ ಆ ಡ್ರೈವರ್ಗೆ ಅವರೇ ಬೇಕು. ಸೊ ವಿಷಯ ಏನಾಗ್ತದೆ ಅಂತ ಹೇಳಿದರೆ, ಅವರು ಈ ಗಾಡಿದ್ದು ಸಿಸ್ಟಮ್ ಹೇಗೆ ಅಂತ ಹೇಳಿದರೆ, ನಿಮ್ಮದು ಗಾಡಿ ಫುಲ್ ಆದ ತಕ್ಷಣ, ಇದು ಡೀಸೆಲ್ ಫುಲ್ ಆದ ತಕ್ಷಣ ಸೀದಾ ಬರಲಿಕ್ಕೆ ಬಾರ್ದು, ಸ್ವಲ್ಪ ಪುಷ್ ಮಾಡಿದರೆ, ಸ್ವಲ್ಪ ಅಲುಗಾಡಿಸಿದರೆ ಏರ್ ತೆಕೊಂಡು ಒಳಗೆ ಹೋಗ್ತದೆ. ಎಷ್ಟು ಅಂತ ಹೇಳಿದರೆ, ಈಗ ನೋಡಿ, ಈಗ ನಂದು ಆ್ಯಕ್ಚುಲಿ 400 ರೂಪಾಯಿ ಎಲ್ಲ ನಿಂತಿತ್ತು. ನಾ ಈಗ 400 ರೂಪಾಯಿದು ಫುಲ್ ಆಯ್ತು ಅಂತ ಬಂದರೆ ಹಾಗೆ ಆಗೋದಿಲ್ಲ. ಈಗ ನಾನು ಅದನ್ನು ಅಲುಗಾಡಿಸಿ 1270 ರೂಪಾಯಿ ಹೋಯಿತು. ಅದೇ ಥರ ನಮ್ಮ ಇನ್ನೊಬ್ಬ ಡ್ರೈವರ್ ಸಹ ಮಾಡಬೇಕು. ಅವರು ಕೇಳಿದರೆ ಹೇಳ್ತಾರೆ, ನಾನು ನಿನ್ನೆ ಹುಡುಗನ ಹತ್ರ ಕೇಳಿದೆ, ಅದಕ್ಕೆ ಹೇಳ್ತಾರೆ ಅವ್ರಿಗೆ ಗಾಡಿಯಿಂದ ಇಳಿಯೋದಿಲ್ಲ, ನಾನು ಅನ್ಲೋಡ್ ಮಾಡಿ ನನಗೆ ಸುಸ್ತಾಗಿರ್ತದೆ, ನಾನು ಎಷ್ಟಂತ ಅಲುಗಾಡಿಸ್ತದೆ ಅಂತ ಅವರು ಕೇಳ್ತಾರೆ. ಎಂತ ಮಾಡೋದು? ಈಗ ನೋಡಿ, ಈಗ ಓನರ್ ಅನ್ಕೊಳ್ಳೋದೆ ಅಂತ ಲಾಸ್ಟಿಗೆ ಈ ನನಗೆ ಮೈಲೇಜ್ ಬರೋದಿಲ್ಲ ಅಂತ. ನೋಡುವಾಗ ನೀವು ನೋಡಿ, ಈಗ 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 400 ರೂಪಾಯಿದು ಹಾಕಿದ್ರು ಸಹ ಇಲ್ಲಿ ಇದು ಫುಲ್ ಇರ್ತದೆ, ಫುಲ್ ಆಯ್ತು ಅಂತೇಳಿ. ಬಟ್ ಒಂದೆಂತ ಗೊತ್ತುಂಟ, ಅದು ಒಂದು 20 ಕಿಲೋಮೀಟ್ರ್ ಓಡಿದ ಮೇಲೆ ಸಡನ್ ಡೌನ್ ಆಗ್ತಾ ಬರ್ತದೆ, ಏರ್ ಬಿಡ್ತಾ ಬರ್ತದಲ್ಲ ಆಗ. ಸೊ ಇದೇ ನನಗೆ ಬೇಸರ ಆಗೋದು. ಈಗ ಓನರ್ಗೆ ಹೇಳ್ತಾರೆ ಅದೇ ಯಾಕೆ ಅಷ್ಟು ಹೋಯ್ತು ಅಂತ. ನಾನೀಗ ಅವರ ದೂರ ಹೇಳ್ತೇನೆ ನಾನು, ಬಟ್ ಆದರೆ ಕೂಡ ಅವರಿಗೆ ಸಹ ಒಂದು ಎಂತ ಇದು ಆ ಥರ ಈ ಥರ ಅಂತೆಲ್ಲ ಆಗ್ತದೆ, ಗೊತ್ತಾಯ್ತಾ? ಅದೇ ಯಾರ ಹತ್ರ ಹೇಳಿ ಪ್ರಯೋಜನ ಇಲ್ಲ. ಇನ್ನೂ ನನಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಓನರ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೋಡಿಕೊಳ್ಳಿ. ನನ್ನದು ಮೈಲೇಜಿದ್ದು ಪ್ರಾಬ್ಲಮ್ ಎಂಥದ್ದಿಲ್ಲ. ನಂದು ಮೈಲೇಜ್ ನಾನು ತೆಗೆದುಕೊಡ್ತೇನೆ. ನನ್ನ ಮೈಲೇಜ್ ಎಷ್ಟು ಬರ್ತದೆ ಅಂತ ನನಗೆ ಸಹ ಗೊತ್ತುಂಟು. ಅವತ್ತು ಲೈವ್ ಪ್ರೂಫ್ ಆಗಿ 1 ತಿಂಗಳು ತೆಗೆದುಕೊಟ್ಟಿದ್ದೇನೆ ಗಾಡಿ ಎಷ್ಟು ಮೈಲೇಜ್ ಬರ್ತದೆ ಅಂತ. ಮತ್ತೆಂತ ಮಾಡಲಿಕ್ಕೆ ಆಗೋದಿಲ್ಲ. ಅವರವರು ಸರಿ ಮಾಡಿಸ್ಕೊಳ್ಬೇಕು. ಡ್ರೈವರ್ ಹತ್ರ ಅವರೇ ಹೇಳಬೇಕು, ನಾವು ಹೇಳಿದಂಥ ಪ್ರಯೋಜನ ಇಲ್ಲ, ನೀನು ಯಾರಂತ ಕೇಳಿದ್ದು ನಾನೆಂತ ಮಾಡೋದು? ನಾನು ಕೂಡ ಕೆಲಸದವನೇ, ಅವನು ಕೂಡ ಕೆಲಸದವನೇ. ಓನರ್ ಒಂದು ಡಿಸಿಷನ್ ತಗೊಳ್ಳಿದ್ರದ್ದು, ನನಗೆ ಇದು ಸಾಧ್ಯ ಇಲ್ಲ. ಇದೀಗ ಬರುವುದೆಂತ ಗೊತ್ತಿಲ್ಲ, ಎಷ್ಟೇ ಆದರೂ ಬರುವುದು ಅವನಿಗೆ ಜಾಸ್ತಿ ಡೀಸೆಲ್ ಹೋಗ್ತದೆ, ಇವನಿಗೆ ಕಮ್ಮಿ ಹೋಗ್ತದೆ ಅಂತೇಳಿ. ಇದು ಪ್ಲ್ಯಾನಿಂಗಲ್ಲಿ ನಡೀತಾ ಉಂಟಾ ಅಥವಾ ಉದಾಸೀನದಿಂದ ನಡೀತಾ ಉಂಟಾ ಎಂತಂತ ಗೊತ್ತಿಲ್ಲ. ಬನ್ನಿ, 10 ಆಯಿತು, ಸೀದಾ ಕಂಪನಿ ಕಡೆಗೆ ಹೊರಡುವ. ಇನ್ನೊಂದು ವಿಷಯ ನಿಮ್ಮ ಹತ್ರ ನಾನು ಹಂಚ್ಕೊಳ್ಬೇಕಂತಾಯಿತು. ಯಾಕಂತ ಹೇಳಿದರೆ ನೋಡಿ, ನಿನ್ನೆ ನಾನು ಶೋರೂಮಲ್ಲಿ ನನಗೆ ಲಿಟ್ರಲಿ ಶಾಕ್ ಆಯಿತು ಮಾರೆ, ಎಂಥ ದಗಲ್ಬಾಜಿಗಳು ಅಂತ ಹೇಳಿದರೆ. ನೋಡಿ, ನಿನ್ನೆ ನಾನು ಕಂಪನಿಯಲ್ಲಿ ಗಾಡಿ ಪೆಟ್ರೋಲ್ ಪಂಪ್ ಹತ್ರ ಬಾಕಿಯಾಗಿತ್ತಲ್ಲ, ಆಗ ನಾನು ಕಾಲ್ ಮಾಡಿದ್ದೆ. ಯಾರಿಗೆ? ಇವರಿಗೆ, ಟಾಟಾ ಮೋಟಾರ್ಸ್ ಕಸ್ಟಮರ್ ಕೇರಿಗೆ. ಅವರು ಸದ್ಯದಲ್ಲೇ ಮಾಡ್ತೇವೆ ಸರ್ ಅಂತ ಹೇಳಿದ್ರು ನನ್ನ ಹತ್ರ. ನಾನು ಹೇಳಿದೆ, ನಾನು ಬೈದಿದ್ದೆ ಆ್ಯಕ್ಚುಲಿ, ನಿನ್ನೆ ಸರಿ ಬೈದಿದ್ದೇನೆ ಅವರು. ಅಷ್ಟು ಕೋಪ ಬಂದಿತ್ತು. ನಾನು ಹೇಳಿದೆ ಅವರಿಗೆ, ರೋಡ್ ಸೈಡಲ್ಲಿ ಬಾಕಿಯಾಗಿದೆ ಗಾಡಿ, ಎಂತ ಮಾಡೋದು ಅಂತ ಕೇಳಿದರೆ, ಈಗ ನಮ್ಮದು ನೆಟ್ವರ್ಕ್ ಸರಿ ಇಲ್ಲ ಸರ್, ಇದು ನಮಗೆ ಎಂತ ಆ್ಯಕ್ಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ, ದಯವಿಟ್ಟು ಸ್ವಲ್ಪ 5 ನಿಮಿಷದ ನಂತರ ನಾವೇ ಫೋನ್ ಮಾಡ್ತೇವೆ, ನಾವೇ ಮಿಸ್ ಕಾಲ್ ಹೊಡಿತೇವೆ, ಆಗ ಬಂದು ನಾವು ಎಂತಾದರೂ ಒಂದು ಆ್ಯಕ್ಷನ್ ತಗೊಳ್ತೇವೆ ಹಾಗೆ ಹೀಗೆ ಅಂತ ಹೇಳಿದರು. ಬಟ್ ನನಗೆ ಕಾಲ್ ಬಂದದ್ದು ಯಾವಾಗ ಗೊತ್ತುಂಟ, ಈಗ ಡೀಸೆಲ್ ಹಾಕಿಸ್ತಿದ್ದೆ ಅಲ್ಲ, ಡೀಸೆಲ್ ಹಾಕಿಸುವಾಗ ನನಗೆ ಈಗ ಕಾಲ್ ಬರ್ತಾ ಉಂಟು. ಫೋನ್ ಮಾಡಿ ಹೇಳ್ತಿದ್ದಾರೆ, ಗಾಡಿ ಸರಿ ಆಯ್ತಾ ಸರ್, ಎಲ್ಲಿದ್ದೀರಾ, ಅಲ್ಲೇ ಉಂಟಾ ಗಾಡಿ ಅಂತ. ಸಾರಿ ಬೈದಿದೆ. ಎಂತ ಇವ್ರಿಗೆ ಭಾಷೆ ಇಲ್ಲದ ನಾಮರ್ಥಗಳು ಎಂತ. ಈಗ ಯಾರಾದರೂ ಫೋನ್ ಮಾಡ್ತಾರ ಈ ಹೊತ್ತಲ್ಲಿ? ಹೇಳಿದ್ದು ನಿನ್ನೆ 4 ಗಂಟೆ, ಸಂಜೆ 4 ಗಂಟೆಗೆ ನಮ್ಮ ಗಾಡಿದು ಪ್ರಾಬ್ಲಮ್ ಹೇಳಿದ್ದೇನೆ ಅವರಿಗೆ. ಅವರು ಫೋನ್ ಮಾಡಿ ನನಗೆ ಹೇಳ್ತಾ ಇರೋದು ಈಗ. ಎಂತಾಯಿತು, ನನಗೆ ರೆಸ್ಪಾನ್ಸ್ ಸಿಗ್ತಾ ಇರೋದು ಈಗ. ಕರೆಕ್ಟಾಗಿ ಒಂದು 5-8 ಗಂಟೆಯ ನಂತರ ಇವರು ಎಲ್ಲ ಆಗ್ತಾಯಿದೆ. ದಾರಿದ್ರ ಹಿಡ್ದವರು ಎಂತಂತ ಹೇಳುದು ಇದಕ್ಕೆ. ಒಂದು 8, 9, 10 ಗಂಟೆ ಆಯಿತಾ ಅಂತ ಅಲ್ಲ, ನನಗೆ ಲೆಕ್ಕ ಗೊತ್ತಿಲ್ಲ. 10 ಗಂಟೆಯ ನಂತರ ಇವರದ್ದು ಎಂತಾಯಿತು ಸರ್ ಅಂತೆ. ಎಂತ ದರಿದ್ರ ಹಿಡಿದ ಕಸ್ಟಮರ್ ಸರ್ವಿಸ್ ಆಗಿರ್ತದೆ. ಗಾಡಿ ತೆಗೆಯುವ ತನಕ ಮಾತ್ರ ಸರ್ ಅಂತ ಎಷ್ಟು ಫೋನು. ಆಗ ಅವರಿಗೆ ಎಲ್ಲ ಸರಿ ಇರ್ತದೆ, ನೆಟ್ವರ್ಕ್ ಕೂಡ ಸರಿ ಇರ್ತದೆ, ಎಲ್ಲ ಕೂಡ ಸರಿ ಇರ್ತದೆ. ಬಟ್ ಗಾಡಿ ಪ್ರಾಬ್ಲಮ್ ಬಂದಾಗ ಈ ಹಲ್ಕಟ್ಗಳಿಗೆ ಇದು ಕಸ್ಟಮರ್ ಸಹ ಬೇಡ, ಯಾರು ಸಹ ಬೇಡ ಇವರಿಗೆ. ಇವರ ಜನ್ಮಕ್ಕೆ ಹೇಳಿದ್ರೆ ಕೋಪ ಆಗ್ತದೆ. ಮತ್ತೆ ಬನ್ನಿ, ಇಲ್ಲಿಂದ ನಾವು ನಮ್ಮ ಕಂಪನಿಗೆ ರೀಚ್ ಆಗಿ ಆಯಿತು. ಈಗ ಇಲ್ಲಿಂದ ಲೈನಿಗೆ ಹೊರಡಬೇಕು ನಾವು. ಸೊ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ